ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ 16 ಮತ್ತು 17 ಏಪ್ರಿಲ್ 2024 ಪ್ರಚಲಿತ ವಿದ್ಯಮಾನದ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಭಾರತೀಯ ನೌಕಾಪಡೆಯ ಸಿಬ್ಬಂದಿಗೆ ಶೌರ್ಯ ಮತ್ತು ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನು ಯಾರು ನೀಡಿದರು? ಉತ್ತರವು ಆಪ್ಷನ್ ಬಿ, ಆರ್ ಹರಿಕುಮಾರ್ ಅವರು ಭಾರತೀಯ ನೌಕಾಪಡೆಯ ಸಿಬ್ಬಂದಿಗಳಿಗೆ ಶೌರ್ಯ ಮತ್ತು ವಿಶಿಷ್ಟ ಸೇವಾ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಇಲ್ಲಿ ಈ ಪ್ರಶಸ್ತಿಯನ್ನು 14 ಏಪ್ರಿಲ್ 2024 ದಕ್ಷಿಣ ಗೋವಾದಲ್ಲಿ ಪ್ರದಾನ ಮಾಡಲಾಯಿತು. ಇದನ್ನು ಯಾರು ಪ್ರದಾನ ಮಾಡಿದ್ದಾರೆ ಅಂದರೆ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ಶೌರ್ಯ ಮತ್ತು ವಿಶಿಷ್ಟ ಸೇವಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿರುತ್ತಾರೆ. ಇಲ್ಲಿ ಭಾರತೀಯ ನೌಕಾಪಡೆಯಲ್ಲಿ 35 ಸಿಬ್ಬಂದಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಪ್ರಶಸ್ತಿಯ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಶೌರ್ಯ ಮತ್ತು ವಿಶಿಷ್ಟ ಸೇವಾ ಪ್ರಶಸ್ತಿಯಾಗಿರುತ್ತದೆ. ಎಷ್ಟು ಮಂದಿಗೆ? 35 ಮಂದಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಯಾರು ನೀಡಿದ್ದಾರೆ ಅಂದರೆ ಅಡ್ಮಿರಲ್ ಆರ್ ಹರಿಕುಮಾರ್ ಇವರು ನೌಕಾಪಡೆಯ ಮುಖ್ಯಸ್ಥರಾಗಿರುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 2024 ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಜೊನಾಥನ್ ಕ್ರಿಸ್ಟಿ ಅವರು 2024 ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇಲ್ಲಿ ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ ಇದು 41ನೆಯ ಆವೃತ್ತಿಯಾಗಿರುತ್ತದೆ. ಇದನ್ನು ನಿಂಗ್ಬೋ, ಚೀನಾದಲ್ಲಿ ನಡೆಸಲಾಯಿತು. ಇದರಲ್ಲಿ ಜೊನಾಥನ್ ಕ್ರಿಸ್ಟಿ ಅವರು ಇಂಡೋನೇಷ್ಯಾದ ಬ್ಯಾಡ್ಮಿಂಟನ್ ಆಟಗಾರನು ಮೊದಲನೆಯ ಬಾರಿಗೆ ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಇಲ್ಲಿ ಇವರು ಲೀ ಶಿ ಫೆಂಗ್ ಅವರನ್ನು ಸೋಲಿಸುವ ಮುಖಾಂತರ ಮೊದಲ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಗೆದ್ದರು. ಹಾಗೆಯೇ ಇದರಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ವಾಂಗ್ ಝಿ ಈ, ಚೀನಾದ ಬ್ಯಾಡ್ಮಿಂಟನ್ ಆಟಗಾರ್ತಿಯು ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಹಾಗೆಯೇ ಪುರುಷರ ಡಬಲ್ಸ್ನಲ್ಲಿ ಲಿಯಾಂಗ್ ವಿ ಕಿಂಗ್ ಮತ್ತು ವಾಂಗ್ ಚಾಂಗ್ ಅವರು ಚೀನಾದ ಆಟಗಾರರು. ಇವರು ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ ಮತ್ತು ಮಹಿಳೆಯರ ಡಬಲ್ಸ್ನಲ್ಲಿ ಬೇಕ್ ಹಾನಾ ಮತ್ತು ಲೀ ಸೋ ಹಿ ದಕ್ಷಿಣ ಕೊರಿಯಾದ ಆಟಗಾರರು. ಇವರು ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿರುತ್ತಾರೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಕ್ರಿಸ್ಟಲಿನಾ ಜಾರ್ಜಿವಾ ಅವರನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ನೇಮಿಸಲಾಗಿರುತ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ IMF ಅನ್ನು 1944ರಲ್ಲಿ ಸ್ಥಾಪಿಸಲಾಯಿತು ಮತ್ತು ಇದರ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ನಲ್ಲಿದೆ. ಹಾಗೂ ಇದರ ಈಗಿನ ವ್ಯವಸ್ಥಾಪಕ ನಿರ್ದೇಶಕಿ ಅಥವಾ MD ಯಾರೆಂದರೆ ಕ್ರಿಸ್ಟಲಿನಾ ಜಾರ್ಜಿವಾ ಆಗಿರುತ್ತಾರೆ. ಹಾಗೂ ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ 190 ಸದಸ್ಯ ರಾಷ್ಟ್ರಗಳು ಇರುತ್ತವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಯಾರು ಐಸ್ಲ್ಯಾಂಡ್ನ ಪ್ರಧಾನಮಂತ್ರಿಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಜಾರ್ನಿ ಬೆನೆಡಿಕ್ಷನ್ ಅವರು ಐಸ್ಲ್ಯಾಂಡ್ನ ನೂತನ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ 2023 ACM ಟ್ಯೂರಿಂಗ್ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ಅವಿ ವಿಗರ್ಸನ್ ಅವರು ಇತ್ತೀಚೆಗೆ 2023 ACM AM ಟ್ಯೂರಿಂಗ್ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇದರ ಬಗ್ಗೆ ಮಾಹಿತಿಯು ಇಸ್ರೇಲಿ ಗಣಿತಶಾಸ್ತ್ರಜ್ಞನಾದ ಮತ್ತು ಕಂಪ್ಯೂಟರ್ ವಿಜ್ಞಾನಿಯಾದ ಅವಿ ವಿಗರ್ಸನ್ ಅವರು 2023 ಸಾಲಿನ ACM AM ಟ್ಯೂರಿಂಗ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಇಲ್ಲಿ ಈ ACM AM ಟ್ಯೂರಿಂಗ್ ಪ್ರಶಸ್ತಿ ಅಂದರೆ ಏನೆಂದು ನೋಡೋಣ. ಇಲ್ಲಿ ACM ಅಂದರೆ ಅಸೋಸಿಯೇಷನ್ ಫಾರ್ ಕಂಪ್ಯೂಟಿಂಗ್ ಮೆಷಿನರಿ ಆಗಿರುತ್ತದೆ ಮತ್ತು AM ಟ್ಯೂರಿಂಗ್ ಅಂದರೆ ಬ್ರಿಟಿಷ್ ಶಾಸ್ತ್ರಜ್ಞನೊಬ್ಬ ಅಲನ್ ಎಂ ಟ್ಯೂರಿಂಗ್ ಹೆಸರಿಸಲಾಗಿರುತ್ತದೆ. ಇಲ್ಲಿ ಇವರ ನೆನಪಿಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎಂದು ಹೇಳಬಹುದಾಗಿರುತ್ತದೆ. ಈ ಪ್ರಶಸ್ತಿಯನ್ನು ಅಂದರೆ ACM AM ಟ್ಯೂರಿಂಗ್ ಪ್ರಶಸ್ತಿಯನ್ನು ಕಂಪ್ಯೂಟಿಂಗ್ನ ನೊಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಇವರಿಗೆ ವಿಗರ್ಸನ್ ಅವರಿಗೆ ಇವರ ಗಣನೀಯ ಸಿದ್ಧಾಂತಕ್ಕಾಗಿ ಅವರ ಮೂಲಭೂತ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲ್ಪಟ್ಟಿರುತ್ತಾರೆ. ಮುಂದಿನ ಪ್ರಶ್ನೆ, ವಿಶ್ವ ಕಲಾ ದಿನವನ್ನು ಯಾವಾಗ ಆಚರಿಸಲಾಯಿತು? ಉತ್ತರವು ಆಪ್ಷನ್ ಎ, 15 ಏಪ್ರಿಲ್ ಅಂದು ವಿಶ್ವ ಕಲಾ ದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇಲ್ಲಿ ವಿಶ್ವ ಕಲಾ ದಿನವನ್ನು ಮೊದಲನೆಯ ಬಾರಿಗೆ 2019ರಲ್ಲಿ ಆಚರಿಸಲಾಯಿತು. ಈ ದಿನದಂದು ಲಿಯಾನಾರ್ಡೋ ಡಾ ವಿಂಚಿ ಅವರ ಜನ್ಮದಿನವಾಗಿರುತ್ತದೆ. ಇವರಿಗೆ ಈ ಗೌರವವನ್ನು ನೀಡಲು ಅಥವಾ ಈ ವಿಶ್ವ ಕಲಾ ದಿನವನ್ನು ಇವರಿಗಾಗಿ ಸಮರ್ಪಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ,
ಯಾವ ದೇಶವು ಇತ್ತೀಚೆಗೆ ಅಂಗಾಸ್ A5 ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದ ಉತ್ತರವು ಆಪ್ಷನ್ ಸಿ, ರಷ್ಯಾ ದೇಶವು ಅಂಗಾಸ್ A5 ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿರುತ್ತದೆ. ಇಲ್ಲಿ ಈ ಅಂಗಾಸ್ A5 ರಾಕೆಟ್ ಒಂದು ಬಾಹ್ಯಾಕಾಶ ರಾಕೆಟ್ ಆಗಿರುತ್ತದೆ. ಇದನ್ನು ಎಲ್ಲಿ ಪರೀಕ್ಷಿಸಿದರು ಎಂದರೆ ಪೂರ್ವದ ಓಸ್ಟಿಚಿ ಕಾಸ್ಮೋಡ್ರೋಮ್ನಲ್ಲಿ ಪರೀಕ್ಷೆಯನ್ನು ನಡೆಸಲಾಯಿತು. ಇದನ್ನು ಯಾವ ಸಂಸ್ಥೆಯು ಪರೀಕ್ಷಿಸಿತು ಎಂದರೆ ರಾಸ್ಕಾಮಾಸ್ ಸಂಸ್ಥೆಯು ಪರೀಕ್ಷಿಸಿತು. ಹಾಗೆ ಈ ಅಂಗಾರ A5 ಬಾಹ್ಯಾಕಾಶ ರಾಕೆಟ್ ಅನ್ನು ಭಾರವಾದ ಪೆಲೋಡ್ಗಳನ್ನು ಕಡಿಮೆ ಭೂಮಿಯ ಕಕ್ಷೆಗೆ ಸಾಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಹಾಗೆಯೇ ಈ ಅಂಗಾರ A5 ರಾಕೆಟ್ ಅನ್ನು ರಷ್ಯಾದ ಪ್ರೋಟಾನ್ ಲಾಂಚರ್ನ ಉತ್ತರಾಧಿಕಾರಿಯಾಗಿ ಮಾಡುವ ಗುರಿಯನ್ನು ಕೂಡ ಹೊಂದಿರಲಾಗಿರುತ್ತದೆ. ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಪ್ರಕಾರ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣ ಯಾವುದು? ಸರಿಯಾದ ಉತ್ತರವು ಆಪ್ಷನ್ ಡಿ, ಹಾರ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಶ್ವದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿರುತ್ತದೆ ಎಂದು ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಪ್ರಕಟಿಸಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಈ ಹಾರ್ಸ್ಫೀಲ್ಡ್ ಜಾಕ್ಸನ್ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಬರುತ್ತದೆ ಅಂದರೆ US-ನಲ್ಲಿ. ಇದು US-ನಲ್ಲಿದೆ. ಇದು ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆಯೇ ಈ 2023 ವಿಶ್ವದ ಜನನಿಬಿಡ ವಿಮಾನ ನಿಲ್ದಾಣಗಳಲ್ಲಿ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಎಷ್ಟನೆಯ ಸ್ಥಾನ ಪಡೆದಿದೆ ಅಂದರೆ 10ನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಹಾಗೆಯೇ ಈ ವಿಶ್ವದ ಜನನಿಬಿಡ ವಿಮಾನ ನಿಲ್ದಾಣಗಳ ಪಟ್ಟಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ ಅಂದರೆ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಅಥವಾ ACI ಅವರು ಬಿಡುಗಡೆ ಮಾಡಿರುತ್ತಾರೆ. ಮುಂದಿನ ಪ್ರಶ್ನೆಯು 500 T20 ಸಿಕ್ಸಸ್ಗಳನ್ನು ಹೊಡೆದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು? ಸರಿಯಾದ ಉತ್ತರವು ಆಪ್ಷನ್ ಎ, ರೋಹಿತ್ ಶರ್ಮಾ ಅವರು 500 T20 ಸಿಕ್ಸಸ್ಗಳನ್ನು ಹೊಡೆದ ಮೊದಲ ಭಾರತೀಯ ಕ್ರಿಕೆಟಿಗ ಆಗಿರುತ್ತಾರೆ. ಹಾಗೆಯೇ ಇಲ್ಲಿ T20 ಕ್ರಿಕೆಟ್ ಪಂದ್ಯದಲ್ಲಿ 500 ಅಥವಾ ಅದಕ್ಕಿಂತ ಹೆಚ್ಚು ಸಿಕ್ಸಸ್ಗಳನ್ನು ಸಿಡಿಸಿದವರಲ್ಲಿ ಮೊದಲನೆಯ ಸ್ಥಾನವನ್ನು ಕ್ರಿಸ್ ಗೇಲ್ ಅವರು ಪಡೆದುಕೊಂಡಿರುತ್ತಾರೆ. ಇವರು 1056 ಸಿಕ್ಸಸ್ಗಳನ್ನು ಬಾರಿಸಿರುತ್ತಾರೆ. ಎರಡನೆಯ ಸ್ಥಾನವನ್ನು ಕೇರನ್ ಪೊಲಾರ್ಡ್ ಅವರು ಪಡೆದುಕೊಂಡಿರುತ್ತಾರೆ. ಇವರು 860 ಸಿಕ್ಸಸ್ಗಳನ್ನು ಬಾರಿಸಿರುತ್ತಾರೆ ಮತ್ತು ಆಂಡ್ರೆ ರಸೆಲ್ ಅವರು 678 ಸಿಕ್ಸಸ್ಗಳನ್ನು ಬಾರಿಸಿ ಮೂರನೆಯ ಸ್ಥಾನವನ್ನು ಇಲ್ಲಿ ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಈ T20 ಕ್ರಿಕೆಟ್ ಪಂದ್ಯದಲ್ಲಿ 500 ಅಥವಾ ಅದಕ್ಕಿಂತ ಹೆಚ್ಚು ಸಿಕ್ಸಸ್ಗಳ ಸಂಖ್ಯೆಯಲ್ಲಿ 5ನೆಯ ಸ್ಥಾನವನ್ನು ರೋಹಿತ್ ಶರ್ಮಾ ಅವರು 500 ಸಿಕ್ಸಸ್ಗಳನ್ನು ಬಾರಿಸಿ ಪಡೆದುಕೊಂಡಿರುತ್ತಾರೆ ಮತ್ತು ಭಾರತೀಯ ಬ್ಯಾಟರ್ಸ್ಗಳಲ್ಲಿ 500 ಸಿಕ್ಸಸ್ ಸಿಡಿಸಿದ ಮೊದಲ ಬ್ಯಾಟರ್ ಆಗಿ ರೋಹಿತ್ ಶರ್ಮಾ ಅವರು ಈ ದಾಖಲೆಯನ್ನು ಬರೆದಿರುತ್ತಾರೆ. ಹಾಗೆಯೇ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ಸಿಕ್ಸಸ್ಗಳನ್ನು ಬಾರಿಸಿದವರು. ಇವರು 190 ಸಿಕ್ಸಸ್ಗಳನ್ನು ಬಾರಿಸುವ ಮುಖಾಂತರ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಎಷ್ಟು ಸಿಕ್ಸಸ್ಗಳು? 190. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾವ ಪುರುಷ ಕ್ರಿಕೆಟಿಗನನ್ನು ವಿಸ್ಡನ್ ಲೀಡಿಂಗ್ ಕ್ರಿಕೆಟರ್ ಆಫ್ ದ ಇಯರ್ 2024ಕ್ಕೆ ಆಯ್ಕೆ ಮಾಡಲಾಗಿರುತ್ತದೆ? ಉತ್ತರವು ಆಪ್ಷನ್ ಸಿ, ಪ್ಯಾಟ್ ಕಮಿನ್ಸ್ ಅವರನ್ನು ವಿಸ್ಡನ್ ಲೀಡಿಂಗ್ ಕ್ರಿಕೆಟರ್ ಆಫ್ ದ ಇಯರ್ ಮೆನ್ಸ್ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ನೆನಪಿಟ್ಟುಕೊಳ್ಳಿ. ವಿಸ್ಡನ್ ಲೀಡಿಂಗ್ ಕ್ರಿಕೆಟರ್ ಆಫ್ ದ ಇಯರ್ ಪುರುಷರ ವಿಭಾಗದಲ್ಲಿ ಪೆಟ್ ಕಮಿನ್ಸ್ ಅವರು ಆಸ್ಟ್ರೇಲಿಯಾ ಆಟಗಾರ, ಇವರನ್ನು ಆಯ್ಕೆ ಮಾಡಲಾಗಿದೆ. ಹಾಗೆಯೇ ವಿಸ್ಡನ್ ಲೀಡಿಂಗ್ ಕ್ರಿಕೆಟರ್ ಆಫ್ ದ ಇಯರ್ ಮಹಿಳೆಯರ ವಿಭಾಗದಲ್ಲಿ ನ್ಯಾಟ್ ಸ್ಕಿವರ್ ಬ್ರಂಟ್, ಇವರು ಇಂಗ್ಲೆಂಡ್ನ ಆಟಗಾರ್ತಿ, ಇವರನ್ನು ಆಯ್ಕೆ ಮಾಡಲಾಗಿರುತ್ತದೆ. ಇವರು ಇಂಗ್ಲೆಂಡ್ನ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯಾಗಿರುತ್ತಾರೆ. ಈ ವಿಸ್ಡನ್ ಲೀಡಿಂಗ್ ಕ್ರಿಕೆಟರ್ ಆಫ್ ದ ಇಯರ್ ಪ್ರಶಸ್ತಿಗೆ ಆಯ್ಕೆಯಾದವರು. ಹಾಗೆಯೇ ವಿಸ್ಡನ್ ಲೀಡಿಂಗ್ T20 ಕ್ರಿಕೆಟರ್ ಆಫ್ ದ ಇಯರ್ 2024ಕ್ಕೆ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಹೇಲಿ ಮ್ಯಾಥ್ಯೂಸ್, ಇವರು ವೆಸ್ಟ್ ಇಂಡೀಸ್ನ ಆಟಗಾರ್ತಿಯಾಗಿರುತ್ತಾರೆ. ಹಾಗೆಯೇ ವಿಸ್ಡನ್ ಲೀಡಿಂಗ್ ಟೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ 2024ವನ್ನು ಟ್ರಾವಿಸ್ ಹೆಡ್ ಅವರು ಪಡೆದುಕೊಂಡಿರುತ್ತಾರೆ. ಇವರು ಆಸ್ಟ್ರೇಲಿಯಾ ಆಟಗಾರ ಆಗಿರುತ್ತಾರೆ. ಈ 4 ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಈ ವಿಸ್ಡನ್ ಲೀಡಿಂಗ್ ಅಂದರೆ ಇದು ಒಂದು ಪ್ರತಿ ವರ್ಷ ಬಿಡುಗಡೆ ಮಾಡುವ ಕ್ರಿಕೆಟರ್ಸ್ಗಳ ಇನ್ಫಾರ್ಮೇಷನ್ ಅನ್ನು ನೀಡುವ ಒಂದು ಪುಸ್ತಕವಾಗಿರುತ್ತದೆ. ಇಲ್ಲಿ ಈ ಬಿರುದನ್ನು ಯಾವ ರೀತಿಯಾಗಿ ನೀಡುತ್ತಾರೆ ಅಂದರೆ ಇವರ ಹಿಂದಿನ ವರ್ಷದ ಅಂದರೆ 2023 ವರ್ಷದಲ್ಲಿನ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಇವರಿಗೆ ಈ ಬಿರುದುಗಳನ್ನು ನೀಡುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಪ್ಲಾಸ್ಟಿಕ್ ಓವರ್ಶೂಟ್ ಡೇ ವರದಿಯ ಪ್ರಕಾರ ಕಳಪೆ ನಿರ್ವಹಣೆಯ ಪ್ಲಾಸ್ಟಿಕ್ ತ್ಯಾಜ್ಯದ ವಿಷಯದಲ್ಲಿ ಭಾರತವು ಯಾವ ಸ್ಥಾನ ಪಡೆದುಕೊಂಡಿದೆ? ಉತ್ತರವು ಆಪ್ಷನ್ ಬಿ, 2ನೆಯ ಸ್ಥಾನವನ್ನು ಭಾರತವು ಇಲ್ಲಿ ಪಡೆದುಕೊಂಡಿರುತ್ತದೆ. ಇದರ ಬಗ್ಗೆ ಮಾಹಿತಿಯು ಮೊದಲನೆಯದಾಗಿ ಈ ವರದಿಯ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಪ್ಲಾಸ್ಟಿಕ್ ಓವರ್ಶೂಟ್ ಡೇ ವರದಿ. ಇದನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂದರೆ ಅರ್ತ್ ಆಕ್ಷನ್, ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಅರ್ತ್ ಆಕ್ಷನ್ ಸಂಸ್ಥೆಯು ಪ್ಲಾಸ್ಟಿಕ್ ಓವರ್ಶೂಟ್ ಡೇ ವರದಿಯ
ಪ್ರಕಟಿಸುತ್ತದೆ. ಇದರಲ್ಲಿ ಭಾರತವು 2011ರಿಂದ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆಯಲ್ಲಿ 7.11% ಹೆಚ್ಚಳವಾಗಿದೆ ಎಂದು ತಿಳಿಸಲಾಗಿರುತ್ತದೆ ಮತ್ತು ಭಾರತದಲ್ಲಿ ಒಬ್ಬ ವ್ಯಕ್ತಿ ವರ್ಷಕ್ಕೆ 8 kg ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುತ್ತಾನೆ ಎಂದು ತಿಳಿಸಲಾಗಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಪ್ರಸ್ತುತ 2024ರಲ್ಲಿ ವಿಶ್ವದಲ್ಲಿ 220 ಮಿಲಿಯನ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸಲಾಗುತ್ತಿದೆ ಹಾಗೂ ಈ 220 ಮಿಲಿಯನ್ ಟನ್ನಲ್ಲಿ ಭಾರತವು 7.4 ಮಿಲಿಯನ್ ಟನ್ನಷ್ಟು ಉತ್ಪಾದಿಸುತ್ತಿದೆ. ಇಲ್ಲಿ ಭಾರತವು 2ನೇ ಸ್ಥಾನವನ್ನು ಪಡೆದುಕೊಂಡರೆ, ಮೊದಲನೆಯ ಸ್ಥಾನ ಯಾರು ಪಡೆದುಕೊಂಡಿದ್ದಾರೆ ಅಂದರೆ ಚೀನಾ ದೇಶ. ಇಲ್ಲಿ ಚೀನಾ ದೇಶ ಮೊದಲನೆಯ ಸ್ಥಾನ ಪಡೆದುಕೊಂಡಿದೆ ಮತ್ತು 2ನೇ ಸ್ಥಾನ ಭಾರತ ಪಡೆದುಕೊಂಡಿದೆ ಮತ್ತು 3ನೇ ಸ್ಥಾನ ರಷ್ಯಾ ಪಡೆದುಕೊಂಡಿರುತ್ತದೆ. ಈ ಪ್ರಶ್ನೆಯನ್ನು ನೆನಪಿಟ್ಟುಕೊಳ್ಳಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ತಲಾ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುವ ದೇಶ ಯಾವುದೆಂದರೆ ಬೆಲ್ಜಿಯಂ ಆಗಿರುತ್ತದೆ. ಈ ದೇಶವು ಪ್ರತಿ ವ್ಯಕ್ತಿಗೆ 147.7 kgಯಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದಿಸುತ್ತದೆ. ಇಲ್ಲಿ ಪ್ಲಾಸ್ಟಿಕ್ ಓವರ್ಶೂಟ್ ಡೇ ಅನ್ನು ವರ್ಲ್ಡ್ನಲ್ಲಿ 5 ಸೆಪ್ಟೆಂಬರ್ನಲ್ಲಿ ಮಾಡಲಾಗುತ್ತದೆ ಮತ್ತು ಪ್ಲಾಸ್ಟಿಕ್ ಓವರ್ಶೂಟ್ ಡೇ ಇಂಡಿಯಾದಲ್ಲಿ ಪ್ಲಾಸ್ಟಿಕ್ ಓವರ್ಶೂಟ್ ಡೇ ಅನ್ನು 23 ಏಪ್ರಿಲ್ ಅಂದು ನಡೆಸಲಾಗುತ್ತದೆ. ಮುಂದಿನ ಪ್ರಶ್ನೆಯು, ಇತ್ತೀಚೆಗೆ ನ್ಯೂಸ್ ವೀಕ್ನ ಮುಖಪುಟದಲ್ಲಿ ಕಾಣಿಸಿಕೊಂಡ 2ನೇ ಭಾರತೀಯ ಪ್ರಧಾನಿ ಯಾರು? ಸರಿಯಾದ ಉತ್ತರವು ಆಪ್ಷನ್ ಡಿ, ನರೇಂದ್ರ ಮೋದಿ. ನರೇಂದ್ರ ಮೋದಿಯವರು ನ್ಯೂಸ್ ವೀಕ್ ಎನ್ನುವ ಒಂದು ನ್ಯೂಸ್ ಪೇಪರ್ ಇದೆಯಲ್ಲ, ಅದರಲ್ಲಿ ಮುಖಪುಟದಲ್ಲಿ ಅಂದರೆ ಫ್ರಂಟ್ ಪೇಜ್ನಲ್ಲಿ ಕಾಣಿಸಿಕೊಂಡ 2ನೇ ಭಾರತೀಯ ಪ್ರಧಾನಿಯಾಗಿರುತ್ತಾರೆ. ಇದರಲ್ಲಿ ಮೊದಲನೆಯ ಪ್ರಧಾನಿ ಯಾರೆಂದರೆ ನ್ಯೂಸ್ ವೀಕ್ ಕವರ್ನಲ್ಲಿ ಬಂದವರು ಇಂದಿರಾ ಗಾಂಧಿಯಾಗಿರುತ್ತಾರೆ. ಇವರು 1966ರಲ್ಲಿ ನ್ಯೂಸ್ ವೀಕ್ನ ಮುಖಪುಟದಲ್ಲಿ ಬಂದಿದ್ದರು. ನರೇಂದ್ರ ಮೋದಿಯವರು 2024ರ ನ್ಯೂಸ್ ವೀಕ್ ಪೇಪರ್ನಲ್ಲಿ ಮುಖಪುಟ ಅಥವಾ ಫ್ರಂಟ್ ಪೇಜ್ನಲ್ಲಿ ಬಂದವರು. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿರುತ್ತದೆ. ಥ್ಯಾಂಕ್ ಯು.